ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಹರೇ ಶ್ರೀನಿವಾಸ. ಇವತ್ತು ತುಂಬ ಶ್ರಮಪಟ್ಟು ಬೆಳಗ್ಗೆ ಅಂದೆ, ರಾತ್ರಿ ಅಂದೆ, ಟ್ರಾಫಿಕ್ ಅಂದೆ, ಗದ್ದೆ ಅಂದೆ, ಹೊಲ ಅಂದೆ, ಬಿಸಿಲು ಅಂದೆ, ಮಳೆ ಚಳಿ ಅನ್ನೋದನ್ನ ಲೆಕ್ಕನೇ ಹಾಕದೆ ಶ್ರಮಪಟ್ಟು ದುಡಿತಾ ಇರೋ ತಂದೆಯಂದ್ರಿಗೆ ಈ ಒಂದು ಸಣ್ಣ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ತಂದೆಯಗೂ ಹೃದಯಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ತಂದೆಯಂದ್ರಲ್ಲೂ ಯಾಕೆ ತಂದೆ ಇಷ್ಟೊಂದು ಶ್ರಮ, ಯಾರಿಗಾಗಿ ಮತ್ತು ಏತಕ್ಕಾಗಿ? ಕೇವಲ ಮನೆ ಕಟ್ಟಬೇಕು ಎಂದೇ, ಮಕ್ಕಳ ಭವಿಷ್ಯ ರೂಪಿಸಬೇಕು ಎಂದೇ, ಅಥವಾ ನನ್ನವರು ಎಲ್ಲರಿಗಿಂತ ಮೇಲಿರಬೇಕು ಎಂದೇ? ಯಾವ ಉದ್ದೇಶಕ್ಕೆ ಇಷ್ಟೊಂದು ಶ್ರಮ ಪಡುತ್ತಿರುವೆ? ನಿನಗೆ ಯಾವಾಗ ವಿಶ್ರಾಂತಿ? ನಿನಗೆ ವಿಶ್ರಾಂತಿಯೇ ಬೇಡವೇ? ಶಾಂತಿ ನೆಮ್ಮದಿಯಿಂದ ಒಂದಷ್ಟು ದಿನಗಳನ್ನಾದರೂ ಕಳೆಯುವ ಇಚ್ಛೆ ನಿನಗಿಲ್ಲವೇ? ಪ್ರೀತಿಯಿಂದ ನಿಮ್ಮವರೊಂದಿಗೆ ನೀನು ಕಳೆದ ದಿನಗಳೆಷ್ಟು? ಹೀಗೆ ಕೇಳಬೇಕು ಅಂತ ಅನಿಸುತ್ತೆ. ಶ್ರಮಪಟ್ಟು ಪ್ರತಿನಿತ್ಯ ದುಡಿತಾ ಇರೋ ತಂದೆಗೆ, ಅದರಲ್ಲೂ ಮಿಡಲ್ ಕ್ಲಾಸ್, ಸಾಮಾನ್ಯ ವರ್ಗದ ಕಡು ಬಡ ಅಥವಾ ರೈತ, ಒಟ್ಟಾರೆ ಶ್ರಮಪಟ್ಟು ದುಡಿತಾ ಇರೋ ತಂದೆ, ಜನ್ಮದಾತ ನಿನಗೊಂದು ಕಿವಿ ಮಾತು. ನೀನು ಶ್ರಮಪಟ್ಟು ದುಡಿಯುತ್ತಿರುವೆ, ಅದು ನಿನ್ನ ಕರ್ತವ್ಯವೆಂದು ನೀನು ನಂಬಿರುವೆ, ಅದು ತಪ್ಪಲ್ಲ. ಆದರೆ ಕರ್ತವ್ಯವನ್ನು ನಿಭಾಯಿಸುವಾಗ ಒಮ್ಮೆಯಾದರೂ ಯೋಚಿಸು, ನಾನು ನಿಭಾಯಿಸುತ್ತಿರುವ ಕರ್ತವ್ಯದಲ್ಲಿ ಎಷ್ಟು ನಿಷ್ಠೆ ಇದೆಯೋ, ಹಾಗೆ ನಾನು ಯಾವ ರೀತಿ ಶ್ರಮಪಟ್ಟು ದುಡಿಯುತ್ತಿದ್ದೇನೋ ಇದರ ವಿನಿಯೋಗ ಒಳ್ಳೆಯದಕ್ಕೆ ಆಗುತ್ತಿದೆಯೇ ಎಂದು. ನಾನು ಶ್ರಮಪಟ್ಟು ದುಡಿದು ಸಲಹುತ್ತಿರುವ ಸಂಸಾರ, ನನ್ನ ಮಕ್ಕಳು, ನನ್ನ ಪರಿವಾರದವರು ನನ್ನ ಸಂಪಾದನೆಯನ್ನು ಒಳ್ಳೆಯದಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೋ ಇಲ್ಲವೋ ಎನ್ನುವುದನ್ನು. ಏಕೆಂದರೆ ಮುಂದೊಂದು ದಿನ ನನ್ನ ಶ್ರಮ ವ್ಯರ್ಥವಾಯಿತು ಎಂದು ಸ್ವಲ್ಪ ದೂರ ಮುಂದೆ ಹೋದಾಗ, ಹಿಂದೆ ತಿರುಗಿ ನೋಡಿದಾಗ ನಿನಗೆ ಅನಿಸಬಾರದು. ಹಾಗಾಗಿ ಹಣವನ್ನು ಮುಂದೆ ನಿಮ್ಮ ಮಕ್ಕಳು ಸಂಪಾದಿಸಬಹುದು, ಆದರೆ ಒಳ್ಳೆಯ ಗುಣವನ್ನು ಅವರು ಸಂಪಾದಿಸಲು ಬೆಳೆದು ನಿಂತ ಮೇಲೆ ಸಾಧ್ಯವಿಲ್ಲ. ಅವರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೇ ಒಳ್ಳೆಯ ಸಂಸ್ಕಾರವನ್ನು ಕೊಡುವುದು ತುಂಬಾನೇ ಮುಖ್ಯವಾಗುತ್ತದೆ. ಕಷ್ಟ ಸುಖಗಳು ಅವರಿಗೆ ಕಾಣುತ್ತಿರಬೇಕು. ನಿಮ್ಮ ಕಷ್ಟ ಸುಖದ ಪರಿಚಯ ಅವರಿಗಿದ್ದಾಗ ನೀವು ಈಗ ಎಷ್ಟು ಶ್ರಮಪಟ್ಟಿದ್ದೀರಿ, ಮುಂದೆ ನಿಮ್ಮನ್ನು ಹೇಗೆ ರಕ್ಷಿಸಬೇಕು ಎನ್ನುವುದು ಅವರಿಗೆ ಅರಿವಾಗುತ್ತದೆ. ನಿಮ್ಮದ ಶ್ರಮ ಅವರಿಗೆ ಕಾಣದೆ ಹೋದರೆ ಮುಂದೆ ನಿಮ್ಮ ಪರಿಸ್ಥಿತಿ ಕೆಟ್ಟದಾದರೂ ಅವರು ತಿರುಗಿ ನೋಡದಷ್ಟು ಅಹಂಕಾರಿಗಳಾಗುತ್ತಾರೆ. ಹೇಗೆಂದರೆ ದುರ್ಯೋಧನನಂತೆ. ದುರ್ಯೋಧನನಿಗೆ ತನ್ನ ಅಣ್ಣ ತಮ್ಮಂದಿರು, ಸಹೋದರರು, ಜೊತೆ ಹುಟ್ಟಿದವರು, ಬಂಧುಗಳು, ಬಾಂಧವರು ಯಾವುದರ ಅರಿವು ಇರಲಿಲ್ಲ. ಯಾರ ಸಾವು ನೋವುಗಳ ಅಗತ್ಯವೂ ಅವನಿಗಿರಲಿಲ್ಲ. ಅವನಿಗೆ ಕೇವಲ ಸಾಮ್ರಾಜ್ಯದ ಆಸೆ. ತಾನು ರಾಜ್ಯವನ್ನು ಆಳಬೇಕು, ನಾನೊಬ್ಬನೇ ರಾಜನಾಗಿರಬೇಕೆನ್ನುವ ಸ್ವಾರ್ಥ, ನಾನೊಬ್ಬನೇ ಶ್ರೀಮಂತನಾಗಿರಬೇಕೆನ್ನುವ ಸ್ವಾರ್ಥ ಅವನಿಗೆ ಇತ್ತು. ಇದರಿಂದ ಅವನು ಏನು ಗಳಿಸಿದ? ಮೋಸದಿಂದ ಒಂದಷ್ಟು ಕಾಲ ರಾಜ್ಯವಾಳಿ ಅದೇ ಸುಖವನ್ನೇ, ಅಲ್ಪ ಸುಖವನ್ನೇ ಅನುಭವಿಸಿದನೇ ಹೊರತು ಶಾಶ್ವತವಾದ ಸುಖ ಅವನಿಗೆ ದೊರಕಲಿಲ್ಲ. ಹಾಗಾಗಿ ನಾವು ಧರ್ಮದಿಂದ, ನಿಷ್ಠೆಯಿಂದ ಗಳಿಸಿದ್ದು ನಮ್ಮನ್ನು ಈ ಜನ್ಮದಲ್ಲಷ್ಟೇ ಅಲ್ಲ, ಎಲ್ಲ ಜನ್ಮದಲ್ಲೂ ಕಾಪಾಡುತ್ತದೆ. ಶಾಶ್ವತವಾಗಿ ಆ ಸುಖ ನಮ್ಮ ಜೊತೆ ಇರುತ್ತದೆ. ಒಂದು ಸಂಸ್ಕಾರವಂತ ಮಗು ಶ್ರಮಪಟ್ಟು ಸಂಪಾದಿಸಿದ ಸಂಪತ್ತು ಶಾಶ್ವತವಾಗಿರುತ್ತದೆ. ಅದು ಇಲ್ಲಿ ಮಾತ್ರವಲ್ಲ, ಎಲ್ಲ ಜನ್ಮಕ್ಕೂ ಅವನನ್ನು ಕಾಯುತ್ತದೆ. ಹಾಗಾಗಿ ಸಂಸ್ಕಾರವನ್ನು ಮೊದಲು ಕೊಡೋಣ ನಮ್ಮ ಮಕ್ಕಳಿಗೆ. ಹೇಗೆ ಪಾಂಡವು ಕೆಲವು ಕಾಲ ತನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೇಗನೆ ಹತನಾದನು, ಆದರೆ ಕುಂತಿ ಮುಂದುವರೆದ ಸಂಸ್ಕಾರವನ್ನು ಕೊಟ್ಟು ಉತ್ತಮವಾದ ಮಕ್ಕಳನ್ನು ಜಗತ್ತಿಗೆ ಕೊಟ್ಟಳು. ನಾವು ಸಹ ನಮ್ಮ ಮಕ್ಕಳನ್ನು ಪಾಂಡವರಂತೆಯೇ ಬೆಳೆಸಬೇಕು, ಸಂಸ್ಕಾರವಂತರನ್ನಾಗಿಸಬೇಕು, ಧರ್ಮ ನಿಷ್ಠೆಯಿಂದ ಅವರನ್ನು ಬೆಳೆಸಬೇಕು. ಆಗ ಅವರು ಉದ್ಧಾರವಾಗುತ್ತಾರೆ. ಹಾಗೆ ತಂದೆ ತಾಯಿಗಳಾದ ಮತ್ತು ನಮ್ಮ ಪಿತೃಗಳಾದ ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರವಾಗುವಂತಹ ಕರ್ಮಗಳನ್ನು ಮಾಡುತ್ತಾರೆ. ಅಂದರೆ ಅವರು ಮಾಡುವಂತಹ ಪುಣ್ಯ, ಧರ್ಮ, ನಿಷ್ಠೆಯ ಕರ್ಮಗಳು ನಮ್ಮೆಲ್ಲರ ಜನ್ಮವನ್ನು ಸಾಕ್ಷಾತ್ಕಾರಗೊಳಿಸುತ್ತದೆ. ಹಾಗಾಗಿ ಕಷ್ಟಪಟ್ಟು ದುಡಿಯುವ ತಂದೆ ತಾಯಿಯಂದ್ರಿಗೆ ಹೇಳುವ ಮಾತೊಂದೇನೆಂದರೆ, ನಾವು ನಮ್ಮ ಮಕ್ಕಳಿಗೆ ಅದ್ಭುತವಾದ ಸಂಸ್ಕಾರವನ್ನು ಕೊಡೋಣ. ಭಗವದ್ಗೀತೆಯಲ್ಲಿರುವಂತಹ ಅತ್ಯುನ್ನತ ಧರ್ಮ ನಿಷ್ಠೆಯ ಸಂಸ್ಕಾರವನ್ನೇ ನಮ್ಮ ಮಕ್ಕಳಿಗೆ ಕೊಡೋಣ. ನಮ್ಮ ಶ್ರಮವು ಅವರಿಗೆ ಕಾಣುವಂತೆ ನಾವು ಬದುಕೋಣ. ಶ್ರಮದ ಜೊತೆಗೆ ಸನ್ಮಾರ್ಗದಲ್ಲಿ ನಡೆಸೋಣ. ಆಗ ಅವರು ಶ್ರಮಪಟ್ಟು ಸಂಪಾದಿಸಿದ ಆ ಸಂಪಾದನೆ ದುಪ್ಪಟ್ಟಾಗುತ್ತದೆ. ಅವರ ಸಂಸ್ಕಾರ, ಧರ್ಮದ ನಡೆ ಈ ಜನ್ಮದಲ್ಲ, ಎಲ್ಲ ಜನ್ಮದಲ್ಲೂ ಅವರನ್ನು ಕಾಯುತ್ತದೆ.
ಹಾಗೆ ನಾವು ಕೇವಲ ಶ್ರಮದ ಹಿಂದೆ ಹೋಗಿ ಸಂಪತ್ತನ್ನು ಗಳಿಸುವುದರ ಹಿಂದೆ ಹೋಗಿ ಏನನ್ನು ಗಳಿಸಲು ಸಾಧ್ಯವಿಲ್ಲ. ಕೆಲ ಕಾಲ ನಾವು ಸಹ ಪರಿವಾರದೊಂದಿಗೆ ಬೆರೆಯೋಣ, ಅವರಿಗೆ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಪಡೆದುಕೊಳ್ಳೋಣ. ಪ್ರೀತಿಯನ್ನು ಹಂಚಿ ಪ್ರೀತಿಯನ್ನು ಪಡೆದುಕೊಳ್ಳುವ ಮೂಲಕ ನಮ್ಮ ಆತ್ಮವನ್ನು ತೃಪ್ತಿಗೊಳಿಸೋಣ. ಆತ್ಮನೊಂದಿಗೆ ನೆಲೆಸಿದ ಪರಮಾತ್ಮನು ಪ್ರತಿಯೊಬ್ಬ ಮನುಷ್ಯನಿಗೂ ಇದನ್ನು ಕಲಿಸಲೆಂದೇ ಭೂಲೋಕಕ್ಕೆ ಬಂದು ಮಹಾಭಾರತ ಯುದ್ಧವನ್ನೇ ನಡೆಸಿ ಭಗವದ್ಗೀತೆಯನ್ನೇ ರಚಿಸಿ ನಮಗೆ ಕೊಟ್ಟಿರುವುದು. ಎಲ್ಲರ ಮನೆಯಲ್ಲಿ ಭಗವದ್ಗೀತೆಯನ್ನು ಇರಿಸಿಕೊಳ್ಳಿ. ಹಾಗೆ ಕೃಷ್ಣನ ಉದ್ದೇಶವೇ ಭೂಮಿ ಮೇಲೆ ಎಲ್ಲ ಮಕ್ಕಳ ತಂದೆಯೆಂದರು ಪಾಂಡುವಿನಂತಾಗಲಿ, ಹಾಗೆ ತಾಯಿಯಂದಿರು ಕುಂತಿಯಂತಾಗಲಿ ಎನ್ನುವುದಾಗಿತ್ತು. ನಾವು ಹಾಗಾದರೆ ಮಾತ್ರ ನಮ್ಮ ಮಕ್ಕಳು ಅರ್ಜುನ ಭೀಮರಂತಾಗಲು ಸಾಧ್ಯ. ಹಾಗೆ ನಮ್ಮ ಮಕ್ಕಳು ಪಂಚಪಾಂಡವರಂತಾದರೆ ನಮಗೆ ಸದ್ಗತಿಯೂ ಸಾಧ್ಯ. ಹೀಗೆ ಶ್ರಮಪಟ್ಟು ಹಣ ಗಳಿಸುವುದಷ್ಟೇ ಮುಖ್ಯವಲ್ಲ, ಹಣದ ಜೊತೆಗೆ ಗುಣವನ್ನು ನಾವು ಕಲಿಸುವುದು ಮತ್ತು ನಾವು ಕಲಿಯುವುದು ತುಂಬಾನೇ ಮುಖ್ಯ ಎನ್ನುವುದನ್ನು ಕಲಿಸಿಕೊಡೋಣ. ಅದರ ಬದಲು ಕೇವಲ ಶ್ರಮ ಪಡುವುದು, ಹಣ ಗಳಿಸುವುದು, ಮನೆ ಕಟ್ಟುವುದು, ಸಂಪತ್ತು ಗಳಿಸುವುದು ಇದರಲ್ಲೇ ಕಾಲ ಕಳೆಯಲು ಮಕ್ಕಳಿಗೆ ತೋರಿಸಿಕೊಟ್ಟರೆ ಅವರು ಅದನ್ನೇ ಮಾಡುತ್ತಾರೆ. ಯಾವುದೇ ಪುಣ್ಯ ಕರ್ಮಗಳನ್ನು ಮಾಡುವುದಿಲ್ಲ. ಹಾಗೆ ನಮಗೆ ಮುಕ್ತಿಯು ದೊರಕುವುದಿಲ್ಲ. ನಾವು ಸಹ ನರಕದಲ್ಲಿ ನೆರಳಾಡಬೇಕಾಗುತ್ತದೆ. ಅಂದರೆ ನಮಗೆ ಸದ್ಗತಿಯು ಸಿಗುವುದಿಲ್ಲ. ಏಕೆಂದರೆ ಪರಮಾತ್ಮ ಹೇಳುತ್ತಾನೆ, ಭೂಮಿಗೆ ಒಂದು ಜೀವಿಯನ್ನು ತರುವ ಹೊಣೆ ನಿನ್ನದಾದರೆ ಅದಕ್ಕೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಉದ್ಧಾರ ಮಾಡುವ ಹೊಣೆಯು ನಿನ್ನದೇ ಆಗಿರುತ್ತದೆ. ಒಂದು ವೇಳೆ ಕರ್ತೃವಾದ ನೀನು ಕರ್ತವ್ಯ ಸರಿಯಾಗಿ ಮಾಡದೆ ದುಷ್ಟ ವ್ಯಕ್ತಿಯನ್ನು ಭೂಮಿಗೆ ತಂದರೆ ನೀನು ಆ ಕರ್ಮದ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ ಎಂದು. ಏಕೆಂದರೆ ಹುಟ್ಟಿದ ಮಗುವಿಗೆ ಏನು ಗೊತ್ತಿರುತ್ತದೆ? ಬಿಳಿಯ ಹಾಳೆಯಂತೆ ಖಾಲಿಯಾಗಿರುತ್ತದೆ ಮನಸ್ಸು. ಅದರಲ್ಲಿ ನೀನು ಯಾವ ಸಂಸ್ಕಾರವನ್ನು ಬಿತ್ತಿವೆಯೋ ಅದೇ ಮುಂದೆ ಫಲ ಕೊಡುತ್ತದೆ. ಮಕ್ಕಳಿಗೆ ಶ್ರೀಮಂತಿಕೆಯನ್ನು ತೋರಿಸೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡುವುದೇ ಮುಖ್ಯ. ದುರ್ಯೋಧನನಿಗೆ ತಂದೆ ತಾಯಿ ನೀನು ಆಸ್ತಿವಂತನಾಗಬೇಕು, ನೀನೇ ಈ ರಾಜ್ಯದ ಒಡೆಯನಾಗಬೇಕು, ನಿನ್ನ ಹತ್ರ ಸಕಲ ಸಂಪತ್ತುಗಳಿರಬೇಕು, ಎಲ್ಲ ಅಕ್ಕಪಕ್ಕದ ರಾಜ್ಯರು ಕೂಡ ನಿನ್ನನ್ನು ನೋಡಿ ಭಯ ಪಡಬೇಕು, ಆ ರೀತಿ ನೀನು ಬೆಳಿಬೇಕು ಅಂತ ಹೇಳಿ ಬೆಳೆಸ್ತಾರೆ ಅಲ್ವಾ. ಆದರೆ ಅವರು ನೀನು ಯಾತಕ್ಕೋಸ್ಕರ ಈ ರಾಜ್ಯವನ್ನೆಲ್ಲ ಸಂಪಾದಿಸಬೇಕು, ಹೇಗೆ ಗಳಿಸಬೇಕು ಅನ್ನೋದನ್ನು ಹೇಳ್ಕೊಟ್ಟಿಲ್ಲ. ಅವನಿಗೆ ಹಾಗಾದರೆ ರಾಜನಾಗೋದು ತಪ್ಪ? ಇಲ್ಲ, ರಾಜನಾಗೋದು ತಪ್ಪಲ್ಲ. ತನ್ನ ತಂದೆ ತಾಯಿಗೆ ಆಸೆ ಇದ್ದೇ ಇರುತ್ತೆ, ನನ್ನ ಮಗ ರಾಜ್ಯವನ್ನು ಆಳಬೇಕು ಅಂತ. ನಮಗೂ ಈಗಿರುತ್ತೆ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಎಸ್ ಆಫೀಸರ್ ಆಗಬೇಕು, ಈ ರೀತಿ ಸಾವಿರಾರು ಕನಸುಗಳಿರುತ್ತೆ. ಹಾಗೆ ಆಗಿನ ಕಾಲದಲ್ಲಿ ರಾಜರಾಗಬೇಕು ಅನ್ನೋ ಕನಸು ಅದು ತಪ್ಪೇನೂ ಅಲ್ಲ. ಆದರೆ ರಾಜನಾಗಬೇಕು, ಆದರೆ ರಾಜನಿಗೆ ನೀತಿ, ನಿಷ್ಠೆ, ಧರ್ಮ ಇದೆಲ್ಲವೂ ತುಂಬಾ ಮುಖ್ಯ ಆಗುತ್ತೆ. ಅದೇ ಪಾಂಡು ತಾನು ಇರುವವರೆಗೂ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಿದ್ದ. ಹಾಗೆ ಕಷ್ಟದಲ್ಲಿ ಬೆಳೆದಿದ್ದರು ಪಾಂಡವರು. ಕುಂತಿದೇವಿ ತನ್ನ ಮಕ್ಕಳಿಗೂ ಹೇಳಿದಳು, ನೀವು ರಾಜರಾಗಬೇಕು, ಆದರೆ ಧರ್ಮ ನಿಷ್ಠೆಯಿಂದ ರಾಜ್ಯಭಾರ ಮಾಡಬೇಕು. ಎಲ್ಲ ಶ್ರೀಮಂತರಾಗೋದು ಮುಖ್ಯ ಅಲ್ಲ, ಧರ್ಮನಿಷ್ಠೆಯಿಂದ ನಡೆಯೋದು ತುಂಬಾ ಮುಖ್ಯ ಅನ್ನೋದಕ್ಕೆ ಸಾಕ್ಷಿಯಾಗ್ತಾರೆ ಅರ್ಜುನರು. ಯಾಕೆಂದರೆ ಅರ್ಜುನರನ್ನ ಭಗವಂತ ಬಂದು ಕೈ ಹಿಡಿತಾನೆ, ಮತ್ತೆ ಕಾಪಾಡ್ತಾನೆ, ಯಶಸ್ಸು ಕೀರ್ತಿಯನ್ನು ತಂದುಕೊಡ್ತಾನೆ. ಹಾಗೆಯೇ ನಾವು ಸಹ ದುರ್ಯೋಧನಂತ ಮಕ್ಕಳಾಗಬಾರ್ದು, ಅರ್ಜುನರಂಥ ಮಕ್ಕಳಾಗಬೇಕು. ಹಾಗೆ ನಮ್ಮ ಮಕ್ಕಳಿಗೆ ಧೃತರಾಷ್ಟ್ರನಂತಹ ತಂದೆ ಆಗಬಾರ್ದು, ಪಾಂಡವಿನಂಥ ತಂದೆ ಆಗಬೇಕು ನಾವು. ಪಾಂಡು ಹೇಗೆ ಕಷ್ಟದಲ್ಲೇ ಇದ್ದರೂ ಸಹ ಅವರಿಗೆ ಅಪಾರ ಪ್ರೀತಿಯನ್ನು ಕೊಡ್ತಾ ಇದ್ದ, ತನ್ನ ಕಷ್ಟದ ಜೀವನ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದ. ಹಾಗೆ ಕಷ್ಟದಲ್ಲಿದ್ರೂ ಹೇಗೆ ನಾವೆಲ್ಲರನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದ, ಎಲ್ಲರ ನೋವಿಗೆ ಸ್ಪಂದಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದ. ಒಟ್ಟಾರೆ ನಮ್ಮ ಭಾಷೆಗೆ ಹೇಳಬೇಕಂದ್ರೆ ತಲೆ ಹೊಡೆದು ದುಡ್ಡು ಮಾಡಬಾರ್ದು, ಧರ್ಮದಿಂದ ನಿಷ್ಠೆಯಿಂದ ದುಡ್ಡು ಮಾಡಬೇಕು, ಶ್ರಮ ಪಟ್ಟೆ ನಾವು ಹಣ ಸಂಪಾದಿಸಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದ. ಹಾಗೆ ಈ ಕಲಿಯುಗದಲ್ಲಿ ತಂದೆ ತಾಯಿ ಪಾತ್ರ ನಿಭಾಯಿಸುತ್ತಿರೋ ನಾವು ಬರೀ ಶ್ರಮಪಟ್ಟು ದೇಹವನ್ನ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ವ್ಯರ್ಥವಾಗಲು ಬಿಡಬಾರದು ನಮ್ಮ ಶ್ರಮವನ್ನು. ಹಾಗಾಗಿ ನಾವು ಶ್ರಮಪಟ್ಟು ದುಡಿಯುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರೇ ಶ್ರೀನಿವಾಸ.